ಎಸ್, ನಮ್ಮದು ಲಗೇಜ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ. ವಿ ಆರ್ ಗೋಯಿಂಗ್ ಆನ್ ಅನದರ್ ಟ್ರಿಪ್. ಸೊ ಇವಳು ನನ್ನ ಫ್ರೆಂಡು, ಗೊತ್ತು ನಿಮಗೆ ಚಂದು ಅಂತ. ಲಾಸ್ಟ್ ಟ್ರಿಪ್ಪಲ್ಲಿ ನಾವು ಜೊತೆ ಗೋವಾ ಟ್ರಿಪ್ ಮಾಡಿದ್ವಿ. ಸೊ ಈಗ ಏರ್ಪೋರ್ಟಿಗೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಯಾವುದು ಡೆಸ್ಟಿನೇಷನ್, ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸಿ ಯು ಅಟ್ ದ ಏರ್ಪೋರ್ಟ್. ಬಾಯ್. ಸೊ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ. ಸೊ ನಮಗೆ ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 1ನಲ್ಲಿ ಆ್ಯಂಡ್ ಫ್ಲೈಟ್ ಟೈಮಿಂಗ್ಸ್ ಬಂದ್ಬಿಟ್ಟು 7:05 ಏನೋ ಇದ್ದಿದ್ದು. ಸೊ ನಾವು ರೀಚ್ ಒಂದು 5:30 ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಬಿಕಾಸ್ ಆಲ್ಮೋಸ್ಟ್ ಒನ್ ಅವರ್ ಆದರೂ ಬೇಕಲ್ವಾ. ಸೊ ಅಲ್ಲೆಲ್ಲ ಲಗೇಜ್ ಎಲ್ಲ ಟ್ಯಾಗ್ ಮಾಡಿಕೊಂಡು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಆಲ್ಮೋಸ್ಟ್ ಒಂದು 5:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರುತ್ತೆ, DG ಯಾತ್ರೆ ಆ್ಯಪಲ್ಲಿ ನಾವು ಫಸ್ಟೇ ಲಾಗಿನ್ ಆಗಿದ್ರೆ ಈಸಿ ಚೆಕ್ ಇನ್ ಪ್ರೋಸೆಸ್ ಇರುತ್ತೆ. ಇಲ್ಲಾಂದರೆ ಮತ್ತೆ ಅಲ್ಲೆಲ್ಲ ಆಧಾರ್ ಕಾರ್ಡೆಲ್ಲ ಎಂಟ್ರಿ ಮಾಡಬೇಕಾಗಿರುತ್ತೆ. ಆ್ಯಂಡ್ ಈಗ ರೀಸೆಂಟಾಗಿ ಅಂದರೆ ಆಲ್ಮೋಸ್ಟ್ ಒಂದು 8 months ಬ್ಯಾಕ್ ಅನಿಸುತ್ತೆ, ಈ ಥರ ಮೆಷಿನ್ಸ್ ಎಲ್ಲನೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ದಟ್ ಅಲ್ಲೇ ನಾವು ನಮ್ಮದು ಬೋರ್ಡಿಂಗ್ ಪಾಸ್ ಮತ್ತು ಲಗೇಜ್ ಟ್ಯಾಗ್ಸ್ನ ಕಲೆಕ್ಟ್ ಮಾಡ್ಕೊಬೋದು. ನಮ್ಮದು PNR ನಂಬರ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೋರ್ಡಿಂಗ್ ಪಾಸ್ ಮತ್ತು ಲಗೇಜು ಇಲ್ಲೇ ನಮಗೆ ಲಗೇಜ್ ಟ್ಯಾಗ್ ಇಲ್ಲೇ ಕಲೆಕ್ಟ್ ಆಗುತ್ತೆ. ಅದಾದಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ವೆರಿಫೈ ಮಾಡಿಸ್ಕೊಂಡು ಆನ್ ಬೋರ್ಡಿಂಗ್ ಇರುತ್ತೆ ನಮಗೆ. ಟು ಅವಾಯ್ಡ್ ದ ಕ್ಯೂ ಅಲ್ಲಿ ನಮಗೆ ಈ ಥರ ಸಿಸ್ಟಮ್ ಮಾಡಿದ್ದಾರೆ ಈಗ. ಆ್ಯಂಡ್ 7:75ಗೆ ನಮಗೆ ಫ್ಲೈಟ್ ಟೇಕ್ ಆಫ್ ಆಯಿತು. ಫ್ಲೈಟ್ದು ಕಾಸ್ಟ್ ಡೀಟೇಲ್ಸು ಮತ್ತು ಯಾವ ಏರ್ವೇಸ್ ಅಂತ ಹೇಳಿಬಿಟ್ಟು ನಾನು ಮುಂದೆ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಡೀಟೇಲ್ಸ್ನ. ಆ್ಯಂಡ್ ಇಟ್ಸ್ ಅ 2.5 hours ಜರ್ನಿ. ಸೊ ನಾವು ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದಿದ್ದು ಜೈಪುರ್ಗೆ. ಆ್ಯಂಡ್ ನಾವು ಟ್ರಾವೆಲ್ ಮಾಡಿದ್ದು ಇನ್ ದ ಮಂತ್ ಆಫ್ ಮಾರ್ಚಲ್ಲಿ ನಾವು ಟ್ರಾವೆಲ್ ಮಾಡಿದ್ದು. ತುಂಬಾ ಡಿಲೇ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಐ ನೋ ಮಾರ್ಚಲ್ಲಿ ಇಟ್ಸ್ ನಾಟ್ ಅ ಗುಡ್ ಸೀಸನ್ ಫಾರ್ ಜೈಪುರ್, ಬಟ್ ಕರ್ನಾಟಕದಲ್ಲಿ ಒಂದು ಬೆಟರ್ ಪ್ಲೇಸ್ ಅಂತ ಹೇಳಿದ್ರೆ ಸಮ್ಮರಲ್ಲಿ ಜೈಪುರ್ ಕೂಡ ತೋರಿಸುತ್ತೆ. ಸೊ ಅದಕ್ಕೆ ನಾವು ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಬೇರೆ ಎಲ್ಲ ಪ್ಲೇಸಸ್ನು ಸ್ವಲ್ಪ ವಿಸಿಟ್ ಮಾಡಿದ್ರಿಂದ ಆ ಪ್ಲೇಸ್ ಲೆಫ್ಟ್ ಓವರ್ ಇತ್ತು, ಅದಕ್ಕೆ ನಾವು ಅದನ್ನು ಕವರ್ ಮಾಡ್ಕೊಂಡ್ವಿ. ವ್ಯೂ ಆ್ಯಕ್ಚುಲಿ ನಾವು ನೈಟ್ ಜರ್ನಿ ಮಾಡಿದ್ರಿಂದ ತುಂಬಾ ಚೆನ್ನಾಗಿತ್ತು ವ್ಯೂ ಮೇಲಿಂದ. ಆ್ಯಂಡ್ 2.5 hours ಜರ್ನಿ ಆದಮೇಲೆ ಒಂದು 8:30, 8:45 ಅಷ್ಟೊತ್ತಿಗೆ ನಾವು ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆದ್ವಿ. ಸೊ ಅಲ್ಲಿ ರೀಚ್ ಆದಮೇಲೆ ನಾವು ಬ್ಯಾಗ್ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಆ್ಯಕ್ಚುಲಿ ತುಂಬಾ ಕ್ಯೂ ಇತ್ತು. ಅಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಾದರೆ ಮಲ್ಟಿಪಲ್ ಲಗೇಜ್ ಕಲೆಕ್ಟಿಂಗ್ದು ಯೂನಿಟ್ಸ್ ಇರುತ್ತೆ, ಬಟ್ ಇಲ್ಲಿ ಒಂದೇ ಇದ್ದಿದ್ದರಿಂದ ಆಲ್ಮೋಸ್ಟ್ ನಾವೊಂದು 1/2 hour ಬ್ಯಾಗ್ಗೆ ವೆಯ್ಟ್ ಮಾಡೋಕ್ಕಾಯಿತು. ಆ್ಯಂಡ್ ಜೈಪುರಲ್ಲಿ ನಿಮಗೆ ಊಬರ್ ಸರ್ವಿಸ್ ಮಾತ್ರ ಇರೋದು, ಓಲಾ ಮತ್ತು ರ್ಯಾಪಿಡೋ ಬೇರೆ ಯಾವುದೂ ಇಲ್ಲ, ಊಬರ್ ಸರ್ವಿಸಸ್ ಇದೆ. ನಾವು ಮುಂಚೆ ಫ್ಲೈಟ್ ಬುಕ್ ಮಾಡೋ ಟೈಮಲ್ಲೇ ಊಬರ್ ಸರ್ವಿಸ್ ಕ್ಯಾಬ್ ಸರ್ವಿಸ್ನ ಬುಕ್ ಮಾಡ್ಕೊಬಹುದು. ಬಟ್ ಎನಿಹೌ ಅಲ್ಲಿ 24/7 ಅವೈಲಬಲ್ ಇದ್ದಿದ್ದರಿಂದ ನಾನು ಪ್ರೀ ಬುಕ್ ಮಾಡಿರಲಿಲ್ಲ. ಸೊ ಅಲ್ಲಿ ಹೋಗಿ ಬುಕ್ ಮಾಡಿಕೊಂಡು ಹೊರಟಿದ್ದು. ಬಿಕಾಸ್ ಸುಮ್ಮನೆ ಡಿಲೇ ಆದರೆ ಯಾಕೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿನೇ ಬುಕ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಒಂದು 5-10 minutesಗೆಲ್ಲ ಬುಕ್ ಆಗಿ ಬಂತು ನಮಗೆ ಕ್ಯಾಬು. ಸೊ ನಮಗೆ ಕ್ಯಾಬ್ ಬಂದು ನಾವು ಆಲ್ಮೋಸ್ಟ್ ಒಂದು 8-9 kilometers ಹತ್ತಿರದಲ್ಲೇ ಹೋಟೆಲ್ ಬುಕ್ ಮಾಡಿಕೊಂಡಿದ್ದು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ನಮಗೆ ನಮ್ಮ ಲೊಕೇಶನ್ಗೆ ನಮ್ಮ ಬುಕ್ ಮಾಡಿದ ಹೋಟೆಲ್ಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 45 minutesಲ್ಲಿ ಒಂದು 30-40 minutesಲ್ಲಿ ರೀಚ್ ಆದ್ವಿ. ಬುಕ್ ಮಾಡಿದ್ದು ಹೋಟೆಲ್ ಕಾಸ್ಮೋಸ್ ಅಂತ ಹೇಳಿಬಿಟ್ಟು ಇಟ್ಸ್ ನಿಯರ್ಲಿ 8-9 kilometers. ಆದರೆ ಏರ್ಪೋರ್ಟ್ಗೆ ಹತ್ತಿರದಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಬಿಕಾಸ್ ಎಲ್ಲದಕ್ಕೂ ಎಕ್ಸೆಸಿಬಿಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಈವನ್ ಹೋಟೆಲ್ದು ಕಾಸ್ಟ್ ಡೀಟೇಲ್ಸು ಅದೆಲ್ಲನೂ ವಿಡಿಯೋ ಮುಂದೆ ಹೇಳ್ತೀನಿ. ಆ್ಯಂಡ್ ರೂಮ್ದು ಟೂರ್ ಈ ಥರ ಇದೆ. ಹಿಂಗಿದೆ 3 daysಗೆ, ಅಂದರೆ ಇವತ್ತಿಂದ ಚೆಕ್ಔಟ್, ಸಂಡೇ ಚೆಕ್ಔಟು, ಫ್ರೈಡೇ, ಸ್ಯಾಟರ್ಡೇ, ಸಂಡೇಗೆ 3 daysಗೆ ಇಟ್ಸ್ ಆಲ್ಮೋಸ್ಟ್ 6.4K ಬಿದ್ದಿದೆ. ಪರ್ ಡೇ 1.8 ಪ್ಲಸ್ GST ಆಯಿತು. ಪರವಾಗಿಲ್ಲ, ಚಿಕ್ಕದಾಗಿದೆ ರೂಮು, ನೀಟಿದೆ, ಕ್ಲೀನ್ ಇದೆ. ಹೋಟೆಲ್ ನೇಮ್ ಬಂದು ಕಾಸ್ಮೋಸ್ ರಾಜ್ ಪ್ಲಾಜಾ. ನೀಟಿದೆ,
ಆ್ಯಂಡ್ ಇಟ್ ಈಸ್ ನಿಯರ್ ಟು ಏರ್ಪೋರ್ಟ್, ಆಲ್ಮೋಸ್ಟ್ ಲೈಕ್ ಒಂದು 8 to 9 ಕಿಲೋಮೀಟರ್ಸ್ ಇದೆ ಏರ್ಪೋರ್ಟ್ಗೆ ಅಷ್ಟೇ. ಸೊ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಲೈಕ್ ಸೂಟ್ ರೂಮ್ಸು, ಇದಕ್ಕಿಂತ ಚಿಕ್ಕ ರೂಮ್ಸ್ ಕೂಡ ಅವೈಲಬಿಲಿಟಿ ಇದೆ. ನೋಡ್ಕೊಂಡು ನೀವು ಯಾವ್ದು ಬೇಕಾದನ್ನು ಬುಕ್ ಮಾಡ್ಬೋದು. ನಾವು ಇಬ್ಬರೇ ಅಲ್ವಾ, ಆ್ಯಂಡ್ ಮೋರ್ ಓವರ್ ವಿಲ್ ನಾಟ್ ಸ್ಟೇ ಹಿಯರ್, ಅದಕ್ಕೆ ಈ ರೂಮ್ ಬುಕ್ ಮಾಡಿದ್ದು. ಸೊ ಬೇಸಿಕ್ ಫೆಸಿಲಿಟಿ ಥರ ಇನ್ನೊಂದು ಕೆಟಲ್ಲು, ಇದೇನು ಶುಗರು ಮತ್ತು ಮಿಲ್ಕ್ ಪೌಡರ್ ಎಲ್ಲ ಇಟ್ಟಿದ್ದಾರೆ. ಏನಾದರೂ ಬೇಕಿದ್ರೆ ತಗೋಬೋದು. ಇಲ್ಲೇ ಅಂದರೆ ಕೆಳಗಡೆ ಇವ್ರದ್ದು ಸರ್ವಿಸ್ ಕೂಡ ಇದೆ, ಬುಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇದೆ, ಡಾಮಿನೋಸ್ ಇದೆ. ಸೊ ನಾವು ಪಿಜ್ಜಾ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಊಬರ್ ಬಂದ್ಬಿಟ್ಟು ಏರ್ಪೋರ್ಟಿಂದ ಈ ಹೋಟೆಲ್ಗೆ ಊಬರ್ ಚಾರ್ಜಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 320 ರೂಪೀಸ್ ಏನೋ ಆಯಿತು. ಸೊ ಊಬರ್ ಈಸಿಯಾಗೆ ಸಿಗುತ್ತೆ ನಿಮಗೆ. ಸುಮ್ಮನೆ ಟ್ಯಾಕ್ಸಿ ಅಥವಾ ಪ್ರೀ ಬುಕ್ ಮಾಡ್ಕೊಳ್ಳೋದ್ರ ಬದಲು ಊಬರ್ ಬುಕ್ ಮಾಡಿಕೊಂಡು ಯು ಕ್ಯಾನ್ ಚೆಕ್ ಇನ್ ಟು ಯುವರ್ ಹೋಟೆಲ್. ಬೆಟರ್ ಏರ್ಪೋರ್ಟಿಗೆ ನಿಯರ್ ಇರೋದೇ ನೋಡಿಕೊಂಡ್ರೆ ನಿಮಗೆ ಆಕ್ಸೆಸಿಬಿಲಿಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಬುಕ್ ಮಾಡಿದ್ದು ಇಂಡಿಗೋ ಏರ್ವೇಸಲ್ಲಿ. ಸೊ ಅದು ಪರ್ ಹೆಡ್ ಒಂದು 6.8 ಆಯಿತು. 1 ಮಂತ್ ಮುಂಚೆನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು. ಸೊ ಸ್ವಲ್ಪ ಕಮ್ಮಿ ಬಿತ್ತು, ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಸೊ ಬಂದಿದ್ದ ಅಕೇಶನ್ ಏನಂದರೆ, ಈ ನಮ್ಮ ಹುಡುಗಿದು ಬರ್ಡೇ ಇದೆ, ಅದಕ್ಕೆ ನಾವು ಇಲ್ಲಿ ಟ್ರಿಪ್ಪಿಗೆ ಬಂದಿದ್ದೀವಿ. ಸೊ ನನ್ನ ಬರ್ಡೇಗೆ ಲಾಸ್ಟ್ ಟೈಮ್ ಗೋವಾಗೆ ಹೋಗಿದ್ವಿ. ಸೊ ಇವಳ ಬರ್ಡೇಗೆ ಜೈಪುರ್ ಬಂದಿದ್ದೀವಿ. ಐ ನೋ ದಿಸ್ ಈಸ್ ನಾಟ್ ದ ಸೀಸನ್. ನೋಡಿಲ್ಲ ಅಂದರೆ ನಂದು ಚಾನಲಲ್ಲಿ ಚೆಕ್ ಇನ್ ಮಾಡಿ. ಸೊ ಅಷ್ಟೇ, ಇದು ಸೀಸನ್ ಅಲ್ಲ ಮಾರ್ಚು, ಬಟ್ ನಮಗಿನ್ ಯಾವ ಪ್ಲೇಸಸ್ಸು ಇರಲಿಲ್ಲ, ಅದಕ್ಕೆ ಜೈಪುರ್ ಚೂಸ್ ಮಾಡ್ಕೊಂಡು ಬಂದ್ವಿ. ಎಸ್, ನಾವು ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ಪಿಜ್ಜಾ ತಿಂತಾಯಿದ್ದೀವಿ ವಿತ್ ಪೆಪ್ಸಿ. ಇವಳು ಚಿಕನ್ದೇನೋ ಆರ್ಡ್ರ್ ಮಾಡಿಕೊಂಡು ಬರ್ಡೇ ದಿನ ಚಿಕನ್ ತಿಂತಾ ಇದ್ದಾಳೆ. ಸೊ ಲೆಟ್ ಅಸ್ ವಿಶ್ ಹರ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಚಂದು. ಥ್ಯಾಂಕ್ ಯು. ಇದೇ ನಾವು ಕೇಕ್ ಇದನ್ನೇ ಕಟ್ ಮಾಡಿಸ್ತಾ ಇರೋದು. ಇಲ್ಲ, ಆ್ಯಕ್ಚುಲಿ ಲಾವಾ ಕೇಕ್ ಆರ್ಡ್ರ್ ಮಾಡಿದ್ದೀವಿ, ಇದನ್ನು ಕಟ್ ಮಾಡಿಸ್ತೀನಿ. ಇಷ್ಟ ಆಗಿತ್ತು ನಾವು ಯಾವ ಥರ ಎಲ್ಲಿಗೆ ಜರ್ನಿ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಇನ್ನು ಜೈಪುರಲ್ಲಿ ನಾವು 3 days ಯಾವೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ ಅಂತ ಪಾರ್ಟ್ 2, ಪಾರ್ಟ್ 3 ವೀಡಿಯೋಸ್ನ ಬಿಡ್ತಾ ಇರ್ತೀನಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆ್ಯಂಡ್ ನೆಕ್ಸ್ಟ್ ಜೈಪುರ್ ಪ್ಲೇಸಸ್ಗೋಸ್ಕರ ನೆಕ್ಸ್ಟ್ ವೀಡಿಯೋಸ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.